ಇಂದು ನಾವೆಲ್ಲರೂ ಏನು ಕಲಿಯೋಣಪ್ಪ ಅಂದ್ರೆ ಇಲ್ಲಿ ಸರಳ ಬಡ್ಡಿ. ಯಾರಿಗಾರು ಸರಳ ಬಡ್ಡಿ ಗೊತ್ತೈತಿನ? ಸರಳ ಬಡ್ಡಿ ಅಂದ್ರೆ ಏನು ಯಾರಿಗೆ ಗೊತ್ತೈತಿ? ಯಾರಿಗಾರು ಗೊತ್ತೈತಿ ಸರಳ ಬಡ್ಡಿ ಅಂದ್ರೆ? ಬಡ್ಡಿ ಗೊತ್ತೈತಿ? ಹಾಂ, ಏನು ಬಡ್ಡಿ ಅಂದ್ರೆ ಏನು ಹೇಳ್ರಿ, ಯಾರು ಹೇಳ್ತೀರಿ? ಎದ್ದು ಹೇಳ್ಬೇಕು. ಹ್ಞೂ ಹಾಂ, ಎಷ್ಟು ದಿವಸ ಆಗಿದ್ದು ಅಷ್ಟು ದಿವಸದ ಹಣ ಸೇರಿಸಿ ಅಂದ್ರೆ ಎಂಥ ಹಣ ಸೇರಿಸ್ಬೇಕ? ಈಗ 10,000 ರೂಪಾಯಿ ತೊಗೊಂಡು ನಾನು ನಿನ್ನ ಕಡೆ 10,000 ರೂಪಾಯಿ ಸೇರಿಸಿ ಕೊಡ್ಬೇಕನ? ಹಾಂ, ಹೆಂಗೆ ಮತ್ತೆ ಬಡ್ಡಿ ಅಂದ್ರೆ ಹೆಂಗೆ ಹೇಳು? ಹಾಂ ರೀ, ಹಾಂ, ವೆರಿ ಗುಡ್. ಕೊಂದ್ರ ಏನು ಹೇಳಿದ್ರಪ್ಪ ಅಂದ್ರೆ ನಾನೀಗ ರೊಕ್ಕ ಇಸ್ಕೊಂಡಿರ್ತೀನಿ, ಹೌದಾ? ಆಗಿನ ಕಡೆ ನಾನು ರೊಕ್ಕ ಇಸ್ಕೊಂಡೀನಿ, 10,000 ರೂಪಾಯಿ ರೊಕ್ಕ ಇಸ್ಕೊಂಡಿನಿ ಅಂತ ಇಡುವ ರೀ. 10,000 ರೂಪಾಯಿ ರೊಕ್ಕ ಇಸ್ಕೊಂಡಿ ಅಂದ್ರೆ ಆಕೆ ನನಗೆ ಟೈಮಿಂಗ್ ಕೊಟ್ಟಿರ್ತಾಳೆ, ಸಮಯ ಕೊಟ್ಟಿರ್ತಾಳೆ. 1 ತಿಂಗಳ ವಾಪಸ್ ಕೊಡ್ಬೇಕು ಸರ, 2 ತಿಂಗಳು ವಾಪಸ್ ಕೊಡ್ಬೇಕು ಸರ, ಇಲ್ಲ 6 ತಿಂಗಳು ವಾಪಸ್ ಕೊಡ್ಬೇಕು ಸರ. 6 ತಿಂಗಳು ವಾಪಸ್ 10,000 ಕೊಡೋದಿಲ್ಲ ನಾನು, ಆಕೆ ಬಡ್ಡಿ ಹಾಕ್ತಾಳೆ ನನಗೆ. 1 ತಿಂಗಳಿಗೆ 1,000 ರೂಪಾಯಿ ಬಡ್ಡಿ ಹಾಕಿ ಕೊಡ್ಬೇಕು ಸರ ಅಂತ ಹೇಳ್ತಾಳೆ ಆಕೆ. ಬರ್ತಾರೆ 1 ತಿಂಗಳಿಗೆ 1,000 ರೂಪಾಯಿ ಬಡ್ಡಿ, ಯಾಕೆ 10,000 ರೂಪಾಯಿ ಕೊಟ್ಟಾಳ ಆಕೆ. 10,000 ರೂಪಾಯಿದಾಗ 1,000 ರೂಪಾಯಿ ತಿಂಗಳಿಗೆ 1,000 ರೂಪಾಯಿ ಬಡ್ಡಿ ಸರ, ನೀವು ತೊಗೊಂಬಿಡ್ರಿ 6 ತಿಂಗಳ ತನ ಅಂತ ಹೇಳ್ತಾರೆ. ಈಗ ಒಂದು ಪ್ರಶ್ನೆ, 6 ತಿಂಗಳಾಗಿಂದ ಆಕೆ ವಾಪಸ್ ರೊಕ್ಕ ಕೊಡ್ಬೇಕು. ಅವಾಗ ನಾ ಎಷ್ಟು ಕೊಡ್ಬೇಕು? 16,000 ರೂಪಾಯಿ ಕೊಡ್ಬೇಕು. ಹಾಂ, 10,000 ರೂಪಾಯಿ ನಾ ತೊಗೊಂಡಿನಿ, ತಿಂಗಳ 1,000 ರೂಪಾಯಿ ಬಡ್ಡಿ ಸೇರಿಸಿ ಆಕೆ 6 ತಿಂಗಳಾದ್ಮ್ಯಾಗ 10,000 ಪ್ಲಸ್ 6,000 ಎರಡೂ ಸೇರಿಸಿ 16,000 ರೂಪಾಯಿ ಕೊಡ್ತೀನಿ ಆಕೆಗೆ, ಹೌದಾ? ಇದು ಏನಪ್ಪ ಅಂದ್ರೆ ಇಲ್ಲಿ ಸರಳ ಬಡ್ಡಿ ಅಂತ ತಿಳಿಸ್ಬೋದಕ್ಕೆ, ಹೌದಾ? ಇದನ್ನ ಯಾವ ರೀತಿ ನಾವು ಅಭ್ಯಾಸ ಮಾಡಬೇಕು? ಆ ಬಡ್ಡಿನ ಹೆಂಗೆ ಕಂಡುಹಿಡಿಬೇಕು, ಅಸಲಿನ ಹೆಂಗೆ ಕಂಡುಹಿಡಿಬೇಕು, ಕಾಲನ ಹೆಂಗೆ ಕಂಡುಹಿಡಿಬೇಕು, ಆಮೇಲೆ ಬಡ್ಡಿ ದರನ ಹೆಂಗೆ ಕಂಡುಹಿಡಿಬೇಕು, ಇವನ್ನೆಲ್ಲ ಈ ಒಂದು ಸರಳ ಬಡ್ಡಿ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊತೇವೆ. ಮೊದಲು ಸರಳ ಬಡ್ಡಿ ಅಂದ್ರೆ ಏನು ಇಲ್ಲಿ ಸ್ಪಷ್ಟವಾಗಿ ಒಂದು ವಾಕ್ಯನ ನಾ ಹೇಳ್ತೀನಿ ನಿಮಗೆ. ಸರಳ ಬಡ್ಡಿ ಅಂದ್ರೆ ಕೊಟ್ಟ ಸಾಲದ ಅವಧಿಗೆ ಅಂದ್ರೆ ನಾ ಹೇಳಿದ್ನಲ್ಲ 6 ತಿಂಗಳು ಟೈಮ್ ಕೊಟ್ಟಾಕೆ, ಹಾಂ, ಅದು ಅವಧಿಗೆ ಮೂಲ ಅಸಲಿನ ಹಣಕ್ಕೆ ಅಂದ್ರೆ ಆಕೆ ಕೊಟ್ಟಿರುವಂತ 10,000 ರೂಪಾಯಿ ಅದಲ್ಲ, ಅದು ಮೂಲ ಅಸಲು 10,000 ರೂಪಾಯಿ ಕೊಟ್ಟ. ಆ ಅಸಲಿನ ಹಣಕ್ಕೆ ಬಡ್ಡಿಯನ್ನು ಲೆಕ್ಕ ಹಾಕಿ ಕೊಡುವ, ಬಡ್ಡಿ ಲೆಕ್ಕ ಹಾಕಿ ಕೊಡ್ಬೇಕ. ಆಕೆ ಟೈಮ್ ಕೊಟ್ಟಿದ್ದಿಲ್ಲ ನನಗೆ, ತಿಂಗಳಿಗೆ 1,000 ರೂಪಾಯಿ ಹಂಗ ನನಗೆ ಲೆಕ್ಕ ಹೇಳಿದ್ರು. ಅದ್ರ ಪ್ರಕಾರ 6 ತಿಂಗಳಿಗೆ ಅದನ್ನ ಲೆಕ್ಕ ಹಾಕಿ ಕೊಡಬೇಕು. ಅದೇ ಸರಳ ಬಡ್ಡಿ. 6,000 ರೂಪಾಯಿ ನಾ ಏನು ಕೊಡ್ತೀನಿ ಆಕೆಗೆ, ಅದೇ ಸರಳ ಬಡ್ಡಿ. ಆ ಸರಳ ಬಡ್ಡಿನ ನಾವು ಇಲ್ಲಿ ಎಲ್ಲ ಕಡೆ ನೋಡ್ತೇವೆ. ಎಲ್ಲಿ ನೋಡ್ತೇವೆ? ಯಾರ ಕಡೆಯಿಂದ ರೊಕ್ಕ ಇಸ್ಕೊಂಡದಾಗ ಬಡ್ಡಿ ಕೊಡ್ತೇವೆ, ಇಲ್ಲಾಂದ್ರೆ ಏನು ಸಾಲ ಬ್ಯಾಂಕ್ನಲ್ಲಿ ಸಾಲ ತೊಗೊಂಡದಾಗ ಬಡ್ಡಿ ಕೊಡ್ತೇವೆ, ಮನಿ ಕಟ್ಟಿಸ್ಬೇಕಾದ್ರೂ ನಾವು ಸಾಲ ತೊಗೋತೇವೆ, ಅಲ್ಲಿನೂ ಬಡ್ಡಿ ಕಟ್ತೇವೆ. ಬೈಕ್ ತೊಗೋಬೇಕಂದ್ರೂ ಸಾಲ ತೊಗೋತೇವೆ, ಅಲ್ಲಿನೂ ಬಡ್ಡಿ ಕಟ್ಟಬೇಕು, ಹೌದು? ಆಮೇಲೆ ಏನಾದ್ರೂ ಕಾರ್ ತಗೋರಿ, ತಗೋರಿ, ಅಲ್ಲಿ ನೀವು ಸಾಲ ತೊಗೊಂಡ್ರಿ ಅಂದ್ರೆ ಅದ್ರತ್ತೇನು ನೀವು ಅವ್ರು ಕೊಟ್ಟಿರೋಕ್ಕಿಂತ ಹಣಕ್ಕಿಂತಲೂ ಬಡ್ಡಿ ಸೇರಿಸಿ ಕೊಡೋದು, ಅದು ಸಾಲ. ಸುಮ್ಮನೆ ಯಾರೋ ಸಾಲ ಕೊಡ್ತಾರನ? ಬಡ್ಡಿ ಕೊಟ್ಟಾಗನ ಸಾಲ ಕೊಡ್ತಾರ. ಈಗ ನಾನೇ ನಿಮ್ಗೆ ಕೇಳ್ತಾನೆ, ಒಂದು 10 ಲಕ್ಷ ರೂಪಾಯಿ ಕೊಡಪ್ಪ ಅಂತೀನಿ, ಇವ್ಗೆ ದರ್ಶನಗೆ ಕೊಡ್ತಾನ 10 ಲಕ್ಷ ರೂಪಾಯಿ ಹಂಗೆ ಕೊಡ್ತಾನ. 10 ವರ್ಷ ತನ 10 ಲಕ್ಷ ರೂಪಾಯಿ ಕೊಡಂದ್ರೆ ಕೊಡ್ತಾನ ಎಲ್ಲ ಸರ ನನಗೇನು ತೆಲಿಗಿರಿ ಕೆಟ್ಟೈತೇನ್ರಿ ಅಂತಾನ. 10 ಲಕ್ಷ ರೂಪಾಯಿ ನಿಮ್ಮ ಕೈಯಾಗ ಕೊಟ್ಟು ನನಗೇನು ತಲೆ ಕೆಟ್ಟೈತೆ ಅನ್ಸರ? ಎಲ್ಲಿ ಸರ 10 ವರ್ಷ ತನ ನಿಮ್ಗೆ ಕೊಡ್ಬೇಕಂದ್ರೆ ಅದ್ರ ಜೊತೆ ಇನ್ನೊಂದು 5 ಲಕ್ಷ ಸೇರಿಸಿ ನನಗೆ ವಾಪಸ್ ಕೊಡ್ಬೇಕ್ರಿ, 15 ಲಕ್ಷ ರೂಪಾಯಿ ಕೊಡ್ಬೇಕ್ರಿ ಅಂತ ಹೇಳ್ತಾನ, ಹೌದಲ್ಲ? ಅದ ಇಲ್ಲಿ ವ್ಯವಹಾರನ ನಾವಿಲ್ಲಿ ಕಲಿತೇವ. ಯಾವ ವ್ಯವಹಾರ ಇದು? ಅದೇ ಸರಳ ಬಡ್ಡಿ ವ್ಯವಹಾರ. ಅದು ನಿಮ್ಗೆ ಗೊತ್ತಿರ್ಬೇಕ. ನಾ ಇವತ್ತು ನಮ್ಮ ಅಪ್ಪ ಭಾಳ ದೊಡ್ಡ ಮನೆ ಕಟ್ಟಿದನ್ರಿ, ದೊಡ್ಡ ಮನೆ ಕಟ್ಟಬೇಕಾದ್ರ ಎಷ್ಟು ಸಾಲ ಮಾಡಿರ್ತಾರ ಗೊತ್ತೈತಿ?
ಹೌದಲ್ಲ, ಬ್ಯಾಂಕ್ನಾಗ ಸಾಲ ಮಾಡಿರ್ತಾರ, ಯಾರ ಕಡೆ ಇಸ್ಕೊಂಡಿರ್ತಾರ. ದೊಡ್ಡ ಮನೆ ಕೊಟ್ಟಿದ್ರು ನಮ್ಮಪ್ಪ ಅಂತೀರಿ ನೀವು. ಅಪ್ಪ ಕಟ್ಟಿರ್ತಾನ, ಆಮೇಲೆ ಸಾಲ ಮುಟ್ಟಿಸ್ತಿರ್ತಾರ ಗೊತ್ತನ, ಸಾಲ ಜೊತೆ ಬಡ್ಡಿನೂ ಕಟ್ಟಿರ್ತಾರ. 10 ಲಕ್ಷ ರೂಪಾಯಿ ತೊಗೊಂಡಿರ್ತಾರ, ಅರ್ಧಕ್ಕರ್ಧ ಬಡ್ಡಿನೇ ಆಗಿರ್ತೈತೆ ಅವ್ರದ್ದು. ಎಲ್ಲ ತುಂಬೋದ್ರೊಳಗಾಗಿ 15 ಲಕ್ಷ ರೂಪಾಯಿ ತುಂಬಿರ್ತಾರೆ. ನೋಡ, ಇದು ಏನಪ್ಪ ಅಂದ್ರೆ ಇದು ನಮಗೆ ನೋಡಾಕ ಕೇಳಾಕ ಚಂದ ಅನಿಸ್ತತಿ. ನೀವೆಲ್ಲ ಮಕ್ಕಳು, ನಿಮ್ಗೆ ನೋಡಾಕ ಕೇಳಾಕ ಚಂದ ಅನಿಸ್ತತಿ. ಆದ್ರೆ ತಂದೆ ತಾಯಿಗಳು ಅದನ್ನು ಬಡ್ಡಿ ಸಾಲ ಅದನ್ನು ತೀರಿಸ್ಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಮೂಲ ಅಸಲು ಜೊತೆಗೆ ನಾವು ಬಡ್ಡಿ ಕೊಡ್ಬೇಕಲ್ಲ. ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊತಿರ್ತಾರೆ ನೋಡ್ರಿ. ಯಾಕೆ? ತಗೊಂಡಿರುವಂಥ ಸಾಲ ಅಸಲು ತೀರ್ಸಕ್ಕಾಗೋದಿಲ್ಲ ಅವ್ರಿಗೆ, ಬಡ್ಡಿ ಅಂತೂ ಮುಗಿದಾಯ್ತು. ಅದು ದೂರಿನ ಮಾತು ಹೇಳ್ದಾರತ್ತ. ಅದಕ್ಕೆ ಈ ಸಾಲ ಯಾರು ಮಾಡಬಾರ್ದು. ಒಣ್ಣೆ ಮಾತು ಹೇಳ್ಬೇಕಂದ್ರೆ ಯಾರು ಸಾಲ ಮಾಡಬಾರ್ದು. ನೋಡ ಹೆಂಗಾಕೈತೆ ಅಂದ್ರೆ ಸಾಲ ಅಂದ್ರೆ ಅದು ಹಂಗೆ ಬೆಳ್ಕೊಂತ ಹೋಗ್ತೈತೆ. ಬರ್ತೈತಿ, ಅದನ್ನ ಕರಗಿಸೋದು ಭಾಳ ಕಷ್ಟ. ಏನೋ 5,000 2,000 ತೊಗೊಂಡು ಏನೋ ಕೊಡ್ಬೋದು. ಲಕ್ಷಾಂಗಟ್ಲೆ ತೊಗೊಂಡ್ರೆ ಕರಗಿಸೋದೈತ್ಲ ಭಾಳ ಕಷ್ಟ. ಯಾಕೆ ಕಷ್ಟ ಅನ್ನೋದು ಈ ಲೆಕ್ಕಗಳ ಮೇಲೆ ನಿಮ್ಗೆ ಗೊತ್ತಾಗ್ತೈತಿ. ಯಾಕೆ ಕಷ್ಟ ಅನ್ನೋದು ಇವು ಲೆಕ್ಕಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಮನೆ ಮಂದಿ ದುಡ್ಡು ಸಾಲ ತೀರ್ಸ್ಬೇಕಾಕೈತಿ. ಮತ್ತೆ ಆಮೇಲೆ ಸಾಲ ತೊಗೊಂಡ್ರೆ ಮನೆ ಮಂದಿ ಎಲ್ಲ ದುಡಿಬೇಕ. ದುಡ್ದಿದ್ದೆಲ್ಲ ಅಲ್ಲೇ ಹೋಗಿ ಕಟ್ಬೇಕು. ಎಲ್ಲಿ ಸಾಲ ತೊಗೊಂಡಿರ್ತಲ್ಲ ಅಲ್ಲೇ ಕಟ್ಬೇಕು. ಕಟ್ಟೆ ಸಾಯೋದು ಬರತ್ತ. ಈಗ ನಾ ಏನು ಮಾಡ್ತೀನಿ ಅಂದ್ರೆ ಈ ಸರಳ ಬಡ್ಡಿನ ಹೆಂಗೆ ಕಂಡಿಡ್ಬೋದು, ಬಡ್ಡಿನ ಹೆಂಗೆ ಕಂಡಿಡ್ಬೇಕು ಅದಕ್ಕೊಂದು ಸೂತ್ರ ಐತಿ. ಆ ಸೂತ್ರ ಪ್ರಕಾರ ನಾವು ಇಲ್ಲಿ ಏನು ನೋಡೋಕಂದ್ರೆ ಸರಳ ಬಡ್ಡಿ ಅಂದ್ರೆ ಒಂದೇ, ಸರಳ ಬಡ್ಡಿ ಅಂದ್ರೂ ಒಂದೇ. ಹೌದಾ? ಸರಳ ಬಡ್ಡಿ ಅದನ್ನ ಇಂಗ್ಲೀಷ್ನಾಗ SI ಅಂತ ಕರೀತಾರೆ. SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಅಂತ ಕರೀತಾರೆ. SI ಅಂತ ಬರೀತಾರೋ ಅದು ಸಿಂಪಲ್ ಇಂಟ್ರೆಸ್ಟ್. SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್, ಅದನ್ನ ಸರಳ ಬಡ್ಡಿ ಅಂತ ಕರೀತಾರೆ ಕನ್ನಡದಾಗ. ಇಂಗ್ಲೀಷ್ನಾಗ ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ಈ ಸೂತ್ರ ಏನೈತಿ, ಸರಳ ಬಡ್ಡಿಯ ಸೂತ್ರ ಏನೈತ ಅಂದ್ರ ಸರಳ ಬಡ್ಡಿ ಈಜ್ಕೊಲ್ ಟು ಅಸಲು ಗುಣಾಕಾರ ಬಡ್ಡಿ ದರ ಗುಣಾಕಾರ ಕಾಲ. ಇವೆಲ್ಲದಕ್ಕೂ ಬಾಗ್ಲೆ 100. ಇದು ಏನಪ್ಪಾ ಅಂದ್ರೆ ಇಲ್ಲಿ ಸರಳ ಬಡ್ಡಿಯ ಸೂತ್ರ ಇದು. ಸರಳ ಬಡ್ಡಿ ಈಜ್ಕೊಲ್ ಟು ಅಸಲು ಗುಣ್ಲೆ ಬಡ್ಡಿ ದರ ಗುಣ್ಲೆ ಕಾಲ ಬಾಗ್ಲೆ 100. ಅದನ್ನ ಇಂಗ್ಲೀಷ್ನಾಗ ಏನ್ ಕರೀತಾರ? SI ಈಜ್ಕೊಲ್ ಟು PTR ಡಿವೈಡೆಡ್ ಬೈ 100. P ಅಂದ್ರೆ ಪ್ರಿನ್ಸಿಪಾಲ್, T ಅಂದ್ರೆ ಟೈಮ್, R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100. ಅದು ಇಂಗ್ಲೀಷ್ನವ್ರು ಕಲಿಯೋರ್ಗೆ ಅದನ್ನ ಹೇಳ್ತಾರೆ ಇಂಗ್ಲೀಷ್ನ್ಯಾಗ. ಗೊತ್ತಾಯ್ತು? ನಿಮಗೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಇಂಗ್ಲೀಷ್ನ್ಯಾಗ ತಿಳ್ಕೊರಿ. ಇಲ್ಲ ಸರ ನಾವು ಕನ್ನಡಕ್ಕೆ ಜೈ ಅನ್ನೋರಿದ್ರೆ ಅಂದ್ರೆ ಅಸಲು ಬಡ್ಡಿ ದರ ಕಾಲ, ಹೌದಾ? ಸರಳ ಬಡ್ಡಿ ಹೆಮ್ಮೆ ಅಂತ ಹೇಳ್ಕೋಬೇಕು ನಾವು ಕನ್ನಡಿಗರ ಅಂತೇಳಿ, ಹೌದಿಲ್ಲ? ಇಂಗ್ಲೀಷ್ ಬೇಕ ಬ್ಯಾಡ ಅಂತ ಹೇಳಾಯ್ತಿಲ್ಲ. ಇಂಗ್ಲೀಷು ಬೇಕು, ಕನ್ನಡನೂ ಬೇಕು. ಆದ್ರೆ ಇಲ್ಲಿ ಏನೇನು ಅದಾವ ಇವು ತಿಳ್ಕೊಬೇಕು ನಾವು ಮೊದಲ. ಸರಳ ಬಡ್ಡಿ ಅಂದ್ರೆ ಗೊತ್ತೈತಿ, ಬಡ್ಡಿಗೆ ಸರಳ ಬಡ್ಡಿ ಅಂತ ಕರಿತೇವೆ. ಇಲ್ಲಿ ಅಸಲು ಅಂದ್ರ ಅದಕ್ಕೆ ಇನ್ನೊಂದು ಹೆಸರು ಐತಿ ಕನ್ನಡದಾಗ, ಮೊಬಲಗು ಅಂತ ಕರೀತಾರ. ಮೊಬಲಗು ಅಂದ್ರೂ ಅಸಲ. ಇಲ್ಲಿ ಅಸಲು ಅಂದ್ರೇನು, ಮೊಬಲಗು ಅಂದ್ರೇನು? ಇಂಗ್ಲೀಷ್ನಾಗ ಪ್ರಿನ್ಸಿಪಾಲ್ ಬೇರೆ, ಪ್ರಿನ್ಸಿಪಾಲ್ ಬೇರೆ. ಪ್ರಿನ್ಸಿಪಾಲ್ ಅಂದ್ರೆ ಇದು ಅಸಲು. ಇಲ್ಲಿ ಸಾಲದ ರೂಪದಲ್ಲಿ ತೆಗೆದುಕೊಂಡ ಹಣ, ಸಾಲದ ರೂಪ ತಗೋತಿಯಲ್ಲ ಅದ ಹಣ. ಸಾಲ ತಗೋತಿಯಲ್ಲ ರೊಕ್ಕ, ಎಷ್ಟು ತಗೋತಿಯಲ್ಲ, 100 ರೂಪಾಯಿ ತಗೋತಿರೋ ಏನೋ, 10,000 ತಗೋತಿರೋ ಏನೋ, 10 ಲಕ್ಷ ತಗೋತಿರೋ, ಆ ಏನು ತಗೋತಿರ್ಲ ಅದು ಅಸಲ. ಇಲ್ಲಾಂದ್ರೆ ಬ್ಯಾಂಕ್ನಾಗ ಠೇವಣಿ ಇಡ್ತಾರ, ಬ್ಯಾಂಕ್ನಾಗ ರೊಕ್ಕ ಇಡ್ತಾರ ನೋಡು. ನಂಗೆ ಕಬ್ಬಿನ ಬಿಲ್ ಬಂದಿರ್ತೈತಿ 50 ಲಕ್ಷ 40 ಲಕ್ಷ ಗಟ್ಲಿ, ಅದನ್ನ ಒಟ್ಟು ಹೋಯ್ದು ಬ್ಯಾಂಕ್ನಾಗ ಇಡ್ತಾರ. ಅದು ಠೇವಣಿ ಇಡೋದು. ಅದು ಇಟ್ರಂದ್ರೆ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಬ್ಯಾಂಕ್ನವರು ವರ್ಷ ಇಷ್ಟು ಬಡ್ಡಿ ಹಾಕ್ತಾರ. ಅದಕ್ಕೆ ಬಡ್ಡಿ ಹಾಕಿ ಅದನ್ನು ಜಾಸ್ತಿ ಮಾಡ್ಕೊತ ಹೋಗ್ತಿರ್ತಾರ. ಅದು ಬ್ಯಾಂಕ್ನಾಗ ಇಡೋದು. ಅದನ್ನು ಒಂಥರ ಸಾಲ ಕೊಟ್ಟಂಗೆ ಬ್ಯಾಂಕಿಗೆ. ಏನು ಬರ್ತೈತಿ? ಕಾಲ. ಅದನ್ನ ಅವಧಿ ಅಂತಲೂ ಕರೀತಾರೆ. ಅವಧಿ ಅಂದ್ರೆ ಒಂದೇ, ಕಾಲ ಅಂದ್ರೆ ಒಂದೇ. ಹೌದಾ? ಅವಧಿ ಅಂದ್ರೆ ಒಂದೇ, ಕಾಲ ಅಂದ್ರೆ ಒಂದೇ. ಅದು ಸಾಲ ಪಡೆದಾಗಿನಿಂದ ಹಿಡಿದು ಹಿಂದಿರುಗಿಸುವವರೆಗಿನ ಹಣ. ಸಾಲ ಪಡೆದಾಗಿನಿಂದ ಹಿಡಿದು, ಸಾಲ ತಗೊಂಡಿಲ್ಲ ಅವಾಗ್ಲಿಂದ ಚಾಲು, ಹೊಳ್ಳಿ ವಾಪಸ್ ಕೊಡ್ತಿರಲ್ಲ ಹಿಂದಿರುಗಿಸುವವರೆಗೂ ಏನು ನೀವು ಇದನ್ನ ಮಾಡ್ತಿರಲ್ಲ ಅದ್ರವರೆಗೆ ಅಲ್ಲಿ ತನೂ ಏನು ಹಣ ಅದು ವಾಪಸ್ ಕೊಡ್ತಿರಲ್ಲ, ಅದು ಏನಪ್ಪ ಅಂದ್ರೆ ಇಲ್ಲಿ ಅದೇನು ಹಣ ವಾಪಸ್ ಕೊಡ್ತಾನೆ ಟೈಮ್ ಇರೋದಿಲ್ಲ, ಸಮಯ, ಅದನ್ನ ಇಲ್ಲಿ ಕಾಲ ಅಂತ ಕರಿತೇವೆ.
ಬರತ್ತು ಟೈಮ್ 6 ತಿಂಗಳಿಗೆ ಕೊಟ್ಟಿದ್ದಳು ನನಗೆ ಈಕೆ 10,000 ರೂಪಾಯಿ ಕೊಟ್ಟು 6 ತಿಂಗಳ ಟೈಮ್ ಕೊಟ್ಟಿದ್ರಲ್ಲ ಅದೇ ಕಾಲ. ಏನು ಬರತ್ತಿ ಬಡ್ಡಿ ದರ ಆರ್ ರೇಟ್ ಆಫ್ ಇಂಟ್ರೆಸ್ಟ್. ಸರ ಇಲ್ಲೇನು ಬಡ್ಡಿ ಐತಿ ಇಲ್ಲೇನು ಬಡ್ಡಿ ಐತ್ರಿ ಅಂತ ಕೇಳ್ತಾರ, ಹೌದಲ್ಲ? ಇಲ್ಲೇನು ಬಡ್ಡಿ ಐತಿ ಸರ, ಇಲ್ಲೇನು ಬಡ್ಡಿ ಐತಿ ಸರ್, ಇದು ಭಾಳ ಕನ್ಫ್ಯೂಷನ್ ಮಾಡ್ಕೊತಿರ್ತಾರ. ಸರಳ ಬಡ್ಡಿ, ಬಡ್ಡಿ ದರ. ದರ ಅಂತ ಐತಿ ನೋಡಿ ಇಲ್ಲಿ, ಬಡ್ಡಿ ದರ. ಬಡ್ಡಿ ದರ ಅಂದ್ರೆ ಇಲ್ಲಿ 100ಕ್ಕೆ ಎಷ್ಟು ಅಂದಂಗ. 100ಕ್ಕೆ ಎಷ್ಟು ರೂಪಾಯಿ ಬಡ್ಡಿ ಕೊಡ್ತೀರಿ, ಎಷ್ಟು ರೂಪಾಯಿ ಬಡ್ಡಿ ಕೊಡ್ತಿರಲ್ಲ ಅದು ಲೆಕ್ಕ ಅದು. ಬಡ್ಡಿ ದರ ಅಂದ್ರ 100ಕ್ಕೆ 10 ರೂಪಾಯಿ ಬಡ್ಡಿ ಹಿಂಗದ. ಬಡ್ಡಿ ದರ ಅಂದ್ರೆ ಪರ್ಸೆಂಟೇಜ್ನಾಗ ಬರೀತಾರ ಹಿಂಗ. 6% ಬಡ್ಡಿ ದರದಂತೆ. 6% ಅಂದ್ರ 100ಕ್ಕೆ 6 ರೂಪಾಯಿ ಬಡ್ಡಿ ಕೊಡ್ಬೇಕು ಅಂದಂಗ. ಅದ್ರ ಮ್ಯಾಲ ಲೆಕ್ಕ ಇರ್ತೈತೆ ಅದು ದರ. ದರ ಹಚ್ಚಿರ್ತೈತೆ ಇಲ್ಲಿ 100ಕ್ಕೆ 6 ರೂಪಾಯಿ ದರ ಹಚ್ತೇವೆ ನಾವು, ಅದು ಬಡ್ಡಿ ದರ. ಹೇಳೋದಂಥದ್ದು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇನ್ನ ಈ ಬಡ್ಡಿ ದರವನ್ನ ವಾರ್ಷಿಕ, 1 ವರ್ಷದಿರ್ಬೋದು, ಅರ್ಧ ವಾರ್ಷಿಕ ಅಂದ್ರ ಅರ್ಧ ವಾರ್ಷಿಕ ಇರ್ಬೋದು, ಮಾಸಿಕ ಇರ್ಬೋದು, 1 ವಾರ ಇರ್ಬೋದು, ತಿಂಗಳು ಇರ್ಬೋದು, 3 ತಿಂಗಳು ಇರ್ಬೋದು, 3 ತಿಂಗಳ ಬರೀತು ಹಿಂಗಿರ್ಬೋದು. ಆಮೇಲೆ ನಿಶ್ಚಿತ ಕಾಲಾವಧಿಗೆ 100ಕ್ಕೆ ಇಲ್ಲಿ ಬರುತ್ತೆ, 100ಕ್ಕೆ ಇಂತಿಷ್ಟು, 100ಕ್ಕೆ ಎಷ್ಟು ಬೇಕಾದ್ರೆ ಇರ್ಬೋದು. 100ಕ್ಕೆ 1 ರೂಪಾಯಿ ಇರ್ಬೋದು, 100ಕ್ಕೆ 10 ರೂಪಾಯಿ ಇರ್ಬೋದು, 100ಕ್ಕೆ 20 ರೂಪಾಯಿ ಇರ್ಬೋದು. ಬ್ಯಾಂಕಿನ ಒಂದು ಬರ್ತೈತೆ ನೋಡ, 12% ಬಡ್ಡಿ ದರದಂತೆ ನಿಮಗೆ ಮನೆಯ ಲೋನನ್ನು ಕೊಡಲಾಗುತ್ತದೆ ಅಂತ ಬರ್ದಿರ್ತಾರ. ಮನೆಗೆ ಸಾಲವನ್ನು ಕೊಡುತ್ತೇವೆ ಬರ್ದಿರ್ತಾರ, ಬ್ಯಾಂಕ್ ಮುಂದೆ ಬರ್ದಿರ್ತಾರ. ಒಂದು ಇದಕ್ಕೆ ಹ್ಯಾಂಡ್ ಬಿಲ್ ಚಾರ್ಜಸ್ ಕೊಟ್ಟಿರ್ತಾರ ನೋಡಿ, ಬ್ಯಾಂಕಿಂದು, ಕೋಆಪರೇಟಿವ್ ಬ್ಯಾಂಕಿಂದು. ಅದು 12%ನಂಗ ನಿಮ್ಗೆ ಸಾಲ ಕೊಡ್ತೇವು. 12% ಅಂದ್ರೆ 100 ರೂಪಾಯಿಗೆ 12 ರೂಪಾಯಿ ಸಾಲ ಕೊಡ್ತೀನಿ ಅಂತ ಬಂದ್ರೆ ಬಡ್ಡಿ ಹಂಗ ಸಾಲ ಕೊಡ್ತೀನಿ ಅಂತ ಅದ್ರ ಅರ್ಥ ಬರತ್ತ. ಹಾ 100ಕ್ಕೆ ಇಂತಿಷ್ಟು ಹಣ ಎಂದು ನಿರ್ಧರಿಸುವುದೇ ಬಡ್ಡಿ ದರ. 100ಕ್ಕೆ ಇಷ್ಟು ಕೊಡ್ತೀನಿ ಅಂತ ಹೇಳುವುದನ್ನ ಬಡ್ಡಿ ದರ. ಇಷ್ಟ ಸಿಂಪಲ್. ಏನು ಬರತಿ ಮೊತ್ತ. ಮೊತ್ತ ಅಂದ್ರೆ ಟೋಟಲ್ ಅಮೌಂಟ್. ಟೋಟಲ್ ಅಮೌಂಟ್ ಎಷ್ಟು ಅಮೌಂಟ್ ಅಂದ್ರೆ ಇಲ್ಲಿ ಪಾವತಿಸಬೇಕಾದ ಒಟ್ಟು ಹಣ. ವಾಪಸ್ ಏನು ಕೊಡ್ತಿರ್ಲೆ, ವಾಪಸ್ ಕೊಡುವುದೇನಿರ್ತೈತ್ಲೆ, ಟೋಟಲ್ ಎಷ್ಟು ಐತ್ಲ ಅದು ಒಟ್ಟು ಸೇರಿಸಿ ಕೊಡ್ತೀರಿ. ಏನೇನು ಕೊಡ್ತೀರಿ ಹೇಳ್ರಿ, ಅಸಲ ಮತ್ತು ಬಡ್ಡಿ ಸೇರಿಸಿ ಕೊಡ್ತೀರಿ, ಹೌದಲ್ಲ? ಬಡ್ಡಿ ಒಂದು ಸೇರಿಸಿ ಕೊಡ್ಬೇಕಲ್ಲ, ಟೈಮ್ ಮುಗಿದಿಂದ ಅದು ಎಲ್ಲ ಸೇರಿಸಿ ಕೊಡ್ತಿಲ್ಲ, ಅದು ಮೊತ್ತ, ಅದೇ ಅಮೌಂಟ್ ಮೊತ್ತ. ಆ ಮೊತ್ತ ಹೆಂಗೆ ಮೊತ್ತ ಕಂಡು ಹಿಡಿಬೇಕಂದ್ರ ಅಸಲ ಪ್ಲಸ್ ಬಡ್ಡಿ, ಅಸಲ ಮತ್ತು ಬಡ್ಡಿನ ಸೇರಿಸಿ ಕೊಡ್ತಿರ್ಲ ಅದೇ ಮೊತ್ತ. ಹೇಳ್ತಾರದ ಆ ಮೊತ್ತನ ನಾವು ಕಂಡು ಹಿಡಿಬೇಕಾಗಿತ್ತಂದ್ರ ಅಸಲ ಮತ್ತು ಬಡ್ಡಿನ ಸೇರಿಸ್ಬೇಕು, ಅದು ಮೊತ್ತ. ತಲೆ ಇಟ್ಕೊಂಡ್ಬಿಡ್ರಿ, ಅದಕ್ಕೊಂದು ಸೂತ್ರ ಐತಿ, ಮೊತ್ತ ಇಸ್ಕೊಟ್ಟು ಅಸಲು ಪ್ಲಸ್ ಬಡ್ಡಿ. ಕರೆಕ್ಟಾ? ಬಡ್ಡಿ ಅಂದ್ರೆ ಇದು ಸರಳ ಬಡ್ಡಿ ಇಟ್ಲ, ಇದಕ್ಕೆ ಬಡ್ಡಿ ಅಂತಾರ, ಇದ ಬಡ್ಡಿ. ಈ ಬಡ್ಡಿ ಎಷ್ಟು ಕಂಡು ಹಿಡ್ತಿ ಅದನ್ನ ಮತ್ತೆ ಈ ಅಸಲನ್ನ ಇವೆರಡು ಸೇರಿಸ್ಬಿಟ್ಟು ಅಂದ್ರೆ ನಿಮ್ಗೆ ಮೊತ್ತ ಸಿಗದ. ಏನು ಬರೋದಿಲ್ಲ ಕೆಳಗಡೆ ಸರಳ ಬಡ್ಡಿಯ 4 ಪರಿಮಾಣಗಳು. ಸರಿ ಏನ್ರಿ ಕೆಳಗಡೆ ಒಂದು ಎಲ್ಲ ಹೇಳಿರಿ, ಮತ್ತೆ ಕೆಳಗಡೆ ಒಂದು 4 ಏನೋ ಅವನ ಹೊಳೆ ಬರ್ದಿರ್ಲ. 4 ಪರಿಮಾಣಗಳು ಅಂದ್ರ ನಿಮಗ ಲೆಕ್ಕದಾಗ ಕೇಳಿರ್ತಾನ. ಏನ್ ಕೇಳಿರ್ತಾನ? ಸರಳ ಬಡ್ಡಿ ಕಂಡು ಹಿಡಿಯಿರಿ ಅಂತ ಕೇಳಿರ್ತಾನ, ಇಲ್ಲ ಅಂದ್ರ ಅಸಲು ಕಂಡು ಹಿಡಿಯಿರಿ ಅಂತ ಕೇಳಿರ್ತಾನ, ಇಲ್ಲ ಅಂದ್ರ ಬಡ್ಡಿ ದರ ಕಂಡು ಹಿಡಿಯಿರಿ ಅಂತ ಹೇಳ್ತಾನ, ಅದನ್ನು ಇಲ್ಲ ಅಂದ್ರ ಕಾಲ ಕಂಡು ಹಿಡಿಯಿರಿ ಅಂತ ಹೇಳ್ತಾನ. ನೋಡು ಇದ್ರೊಳಗ ಏನ್ ಪರಿಮಾಣಗಳನ್ನ ಹಾಕ್ಯಲ್ಲ, ಇದ್ರೊಳಗೆ ಯಾವ್ದು ಬೇಕಾದ ನಿಮಗೆ ಕಂಡು ಹಿಡಿ ಅನ್ಬೋದು. ಅದನ್ನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ವಿಚಾರ ಮಾಡಿ ಸರಿಯಾಗಿ ನೀವೇನ್ ಮಾಡ್ಬೇಕಂದ್ರೆ ಅದನ್ನ ಲೆಕ್ಕಗಳನ್ನ ಮಾಡಬೇಕು. ಯಾವುದಕ್ಕೇನ ಅದನ್ನ ಕಂಡು ಹಿಡಿಬೇಕು. ಬರ್ತದ ಯಾವ್ದು ಕೊಟ್ಟಿರ್ತಾನ ಈ ಒಂದು ಸೂತ್ರದೊಳಗ ಆ ದರವನ್ನು ತುಂಬಿ ಆ ಮೌಲ್ಯವನ್ನು ತುಂಬಿ ಲೆಕ್ಕ ಮಾಡ್ಬೇಕು. ನಿಮ್ಗೆಲ್ಲ ಲೆಕ್ಕ ಬರ್ತೈತಿಲ್ಲ, ಕಡ್ತಾವಡಿ ಲೆಕ್ಕ ಬರ್ತೈತಿ, ಕಡ್ತಾವಡಿ ಲೆಕ್ಕ ಬರ್ತೈತಿ, ಗುಣಾಕಾರ ಬರ್ತೈತಿ, ಭಾಗಾಕಾರ ಬರ್ತೈತಿ, ಎಲ್ಲ ಹೇಳೈತಿ. ಅವನ್ನೆಲ್ಲ ಉಪಯೋಗಿಸ್ಕೊಂಡು ಇಲ್ಲಿ ಈ ಲೆಕ್ಕಗಳನ್ನ ನೀವು ಮಾಡ್ಬೇಕಾಗ್ತತಿ. ಹೌದು. ಈಗೇನ್ ಮಾಡ್ರಿ, ಇವನ್ನೆಲ್ಲಾನು ನೀಟಾಗಿ ಬರ್ಕೋಬೇಕು. ಬರ್ಕೊಂಡು ನೀವೇನಪ್ಪ ಅಂದ್ರೆ ನನ್ನ ಕಡೆ ಚೆಕ್ ಮಾಡಿಸ್ಕೋಬೇಕಾಗ್ತದೆ. ಹೇಳೋದಾಯ್ತು. ಇದ್ರ ಮ್ಯಾಗ ನಿಮ್ಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ತಿಳಿಸ್ತೀನಿ, ಹೌದಾ? ಈ ಉದಾಹರಣೆಗಳ ಸಮೇತವಾಗಿ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ
ನಿಮ್ಗೆ ಸರಳ ಬಡ್ಡಿನ ಹೆಂಗೆ ಕಂಡುಹಿಡಿಯೋದು, ಅಸಲು ಹೆಂಗೆ ಕಂಡುಹಿಡಿದು, ಬಡ್ಡಿ ದರ ಹೆಂಗೆ ಕಂಡುಹಿಡಿದು, ಕಾಲ ಹೆಂಗೆ ಕಂಡುಹಿಡಿದು ಅನ್ನೋದು ಗೊತ್ತಾಗ್ತತಿ. ಇದ್ರ ಜೊತೆಗೆ ಇನ್ನೊಂದು ಐತೆ, ಅಸಲು ಕಂಡುಹಿಡಿಯಾಕೂ ಒಂದು ಸೂತ್ರ ಅದ, ಬಡ್ಡಿ ದರ ಕಂಡುಹಿಡಿಯಾಕೂ ಒಂದು ಸೂತ್ರ ಅದ, ಕಾಲ ಕಂಡುಹಿಡಿಯಾಕೂ ಒಂದು ಸೂತ್ರ ಅದ. ಆದ್ರೆ ನಾನು ನಿಮ್ಗೆ ಎರಡು ಥರನೂ ಹೇಳ್ತೀನಿ. ನಿಮ್ಗೆ ಸೂತ್ರ ಇವು ಎಲ್ಲ ಸೂತ್ರ ಬಾಯ್ಪಟ್ ಮಾಡಿ ಸರ ನಾ ಬಾಯ್ಪಟ್ ಮಾಡಿ ಲೆಕ್ಕ ಮಾಡ್ತೀನಿ ಅಂದ್ರೂ ಹಂಗೂ ಓಕೆ. ಇಲ್ಲ ಸರ ನಮ್ಗೆ ಒಟ್ಟು ಬಾಯ್ಪಟ್ ಮಾಡೋದಾಗಲ್ಲ, ಇದು ಒಂದೇ ಸಾಕ್ರಿ ಅಂದ್ರೆ ಇದು ಒಂದ್ರ ಮ್ಯಾಗನ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ ನಾನು. ಇದು ಒಂದೇ ಸೂತ್ರ ನೆನ್ಪಿಟ್ಕೊಳ್ಳೋದ, ಉಳ್ಕಿದ್ ಯಾವುದು ಬೇಡ. ಹೌದು, ಉಳ್ಕಿದ್ ಯಾವುದು ಇದು ಮಾಡೋದು ಬೇಡ. ಹೇಳೋದರ್ಥ ಇದು ಒಂದು ಸೂತ್ರ ನಿಮ್ಗೆ ನೆನಪಿತ್ತಂದ್ರೆ ಅಸಲು ಕಂಡುಹಿಡಿಯೋದಂದ್ರೆ ಇದು ಒಂದೇ ಸೂತ್ರ ತಗೊಂಡು ಅಸಲು ಕಂಡುಹಿಡಿಯೋದು. ಕಾಲ ಕಂಡುಹಿಡಿಯೋ ಅಂದ್ರೆ ಇದು ಒಂದೇ ಸೂತ್ರ ಇಟ್ಕೊಂಡು ಕಾಲ ಕಂಡುಹಿಡಿಯೋಣ. ಹೌದಾ, ಅದನ್ನು ನಾನು ಹೇಳ್ಕೊಡ್ತೀನಿ. ಗೊತ್ತೈತೆ ನಿಮ್ಗೆ ಯಾವ್ದು ಈಸಿ ಆಗ್ತೈತಿ ಆ ಥರ ಲೆಕ್ಕ ಮಾಡಿ. ಆಯಿತು, ಇನ್ನು ನೆಕ್ಸ್ಟ್ ಏನು ಮಾಡೋಣ, ಕೆಲವಷ್ಟು ಉದಾಹರಣೆಗಳನ್ನು ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಯಿತು, ಆಮೇಲೆ ಇವು ಸೂತ್ರಗಳನ್ನು ನಾನು ಇಲ್ಲಿ ಬರಿತೀನಿ, ಅದನ್ನು ಬರ್ಕೊಳಾಗತ್ತೆ. ಆಯಿತು, ಬರ್ಕೋತೀರಿ? ಓಕೆ. ನಾ ಹೇಳಿದಾಗ ಇಲ್ಲಿ ಸರಳ ಬಡ್ಡಿ ಒಳಗೆ ಮತ್ತು 3 ಸೂತ್ರಗಳನ್ನು ನಾವಿಲ್ಲಿ ನೋಡ್ಕೊಂಡು ಲೆಕ್ಕ ಮಾಡ್ಬೇಕಂತ ನಾಗಲೇ ಹೇಳಿದ್ನಿ. ಈಗ ಇಲ್ಲಿ ಬರ್ದೀನಿ ನೋಡ. ಫಸ್ಟ್ನೇದು ಸರಳ ಬಡ್ಡಿ. ಇದು ಹತ್ರ ನಿಮ್ಗೆ ಫಸ್ಟಿಗೆ ಹೇಳ್ಬಿಟ್ಟದ, ಅಸಲು ಗುಣ್ಲೆ ಬಡ್ಡಿ ದರ ಗುಣ್ಲೆ ಕಾಲ ಬಾಗ್ಲೆ 100. ಇದು ಏನಪ್ಪ ಸರಳ ಬಡ್ಡಿ ಸೂತ್ರ. ಏನು ಬರ್ತೈತಿ, ಅಸಲು ಕಂಡುಹಿಡಿಬೇಕಾಯ್ತಂದ್ರೆ ಇಲ್ಲಿ ಎಲ್ಲ ತಲೆ ಇಟ್ಕೋಬೇಕು. ಏನಪ್ಪಾ ಅಂದ್ರೆ ನೀವು ಅಸಲರ ಕಂಡುಹಿಡಿಯಿರಿ, ಬಡ್ಡಿ ದರರ ಕಂಡುಹಿಡಿಯಿರಿ, ಕಾಲರ ಕಂಡುಹಿಡಿಯಿರಿ. ಅಂಶನ್ಯಾಗ ಏನೈತಪ್ಪ ಅಂದ್ರೆ 100 ಗುಣ್ಲೆ ಬಡ್ಡಿ, 100 ಗುಣ್ಲೆ ಬಡ್ಡಿ, 100 ಗುಣ್ಲೆ ಬಡ್ಡಿ. ಇದೊಂದು ತಲೆ ಇಟ್ಕೊಂಡ್ಬಡ್ಡಿ. ಹೌದಲ್ಲ, ಬೇಕಾ ತಗೋಣಿ ಅಸಲರ ಲೆಕ್ಕ ಮಾಡಾಗರ, ಬಡ್ಡಿ ದರಾರ ಮಾಡಾಗ ಅಥವಾ ಕಾಲ ಮಾಡಾಗ. ಸೂತ್ರದಾಗ ಮುಂದ್ಗಡೆ ಏನಿರ್ತಾರ ಅಂಶದಾಗ 100 ಗುಣ್ಲೆ ಬಡ್ಡಿ, 100 ಗುಣ್ಲೆ ಬಡ್ಡಿ, 100 ಗುಣ್ಲೆ ಬಡ್ಡಿನೇ ಇರ್ತೈತಿ. ಕೆಳಗಡೆ ಏನಿರ್ತೈತಿ ಅಂದ್ರೆ ಈ ಅಸಲು ಬಿಟ್ಟು ಉಳಿದಿದ್ದು ಯಾವ್ದಾವ ಬಡ್ಡಿ ದರ ಕಾಲ. ಹೌದಾ, ಈ ಬಡ್ಡಿ ದರ ಬಿಟ್ಟು ಅಸಲು ಕಾಲ ಗುಣಾಕರನ್ಯಾಗ, ಆಮೇಲೆ ಕಾಲ ಒಂದು ಬಿಟ್ಟು ಅಸಲು ಗುಣ್ಲೆ ಬಡ್ಡಿ ದರ. ಇಷ್ಟ ನೆನಪನ ಇಡುವುದು ಹೇಳಿದ್ನ. ಕರೆಕ್ಟ್ ಅಲ್ಲ? ನೆನಪನ ಈಸಿ ಐತಿಲ್ಲ ನೋಡ. ಈ ಬಡ್ಡಿ ಏನಿರ್ತೈತಿ ಅಂಶದಾಗ ಬಂದಿರ್ತೈತಿ, 100 ಅಂಶದಾಗ ಇರ್ತೈತಿ. ಉಳಿದಿದ್ದು ಇವು 3 ಒಳಗೆ ಅಸಲು ಕಂಡುಹಿಡಿಬೇಕಂದ್ರೆ ಬಡ್ಡಿ ದರ ಕಾಲ ಕೆಳಗಡೆ ಬರೀದ, ಬಡ್ಡಿ ದರ ಕಂಡುಹಿಡ್ಬೇಕಂದ್ರೆ ಅಸಲು ಮತ್ತು ಕಾಲನ ಕೆಳಗೆ ಬರೀದ, ಕಾಲ ಕಂಡುಹಿಡ್ಬೇಕಂದ್ರೆ ಬಡ್ಡಿ ದರ ಅಸಲು ಕೆಳಗೆ ಬರೀದ, ಉಳಿದಿದ್ದು ಬಡ್ಡಿ ಇದು 100 ಮೇಲ್ಗಡೆ ಬರೀದ. ನೋಡ ಎಷ್ಟು ಸಿಂಪಲ್ ಐತಿ. ಬಾಯ್ಬಟ್ ಹಾಕೋ ಅವಶ್ಯಕತೆನೇ ಇಲ್ಲ, ಅಗದಿ ಸಿಂಪಲ್ ಐತಿಲ್ಲ. ನೋಡ, ಅಸಲು ಕಂಡುಹಿಡಿಬೇಕಾ, ಅಸಲು ಇಲ್ಲಿ ಐತಿದ, ಈ ಅಸಲು ಇಲ್ಲಿ ಬಂದೈತೆ. ಬಡ್ಡಿ ದರ ಮತ್ತು ಕಾಲ, ಬಡ್ಡಿ ದರ ಕಾಲ ಭಾಗಾಕಾರನೇ ಬಂದೈತಿ, ಭಾಗಾಕಾರ ಛೇದನ್ಯಾಗ. ಆಮೇಲೆ ಬಡ್ಡಿ ಗುಂಡ್ಲೆ 100 ಮೇಲ್ಗಡೆ ಬಂದದ, ಅಂಶದಾಗ ಬಂದದ. ಅದೇ ರೀತಿ ನೀನು ಇಲ್ಲಿ ತಗೋ, ಬಡ್ಡಿ ದರ ತಗೋ. ನೋಡಿ, ಇದು ಬಡ್ಡಿ ದರ ಎಲ್ಲೈತಿ, ಅಸಲು ಕಾಲ ಏನಾಗೈತಿ ಕೆಳಗಡೆ ಛೇದನ್ಯಾಗ ಬಂದದ. ಆಮೇಲೆ ಉಳಿದಿದ್ದು ಬಡ್ಡಿ ಮತ್ತು 100 ಮೇಲ್ಗಡೆ ಅದ. ಇದು ನೆನ್ಪಿಟ್ಟುಕೊಳ್ಳುವಂಥದ್ದು. ಆಮೇಲೆ ಕಾಲ ಎಲ್ಲೈತಿ, ಇಲ್ಲೇನಪ್ಪ ಅಂದ್ರೆ ಅಸಲು ಮತ್ತು ಬಡ್ಡಿ ದರ ಕೆಳಗಡೆ ಬಂದದ. ಆಮೇಲೆ ಬಡ್ಡಿ ಮತ್ತು 100 ಯಾವತ್ತಿಗೂ 100 ಗುಣ್ಲೆ ಬಡ್ಡಿ ಮೇಲ್ಗಡೆ ಇರುತ್ತೆ, ಅಂಶದಾಗ ಇರ್ತೈತಿ. 100 ಮತ್ತು ಬಡ್ಡಿ ಅಂಶದಾಗ ಇರ್ತೈತಿ ಗುಣಾಕಾರದಾಗ. ಉಳಿದಿದ್ದು ಏನಿರ್ತದಲ್ಲ, ನೀವು ಏನು ಕಂಡು ಹಿಡಿತಿರಲ್ಲ, ಕಂಡು ಹಿಡಿದು ಬಿಟ್ಟು ಉಳ್ಕಿದ್ದೆಲ್ಲ ಏನಪ್ಪಾ ಅಂದ್ರೆ ಛೇದನ್ಯಾಗ ಬರೆದಿರ್ಬೇಕು. ನೋಡಿ, ಸಿಂಪಲ್ ಆಗಿ. ಎಲ್ಲಿ ಅಸಲು, ಇಲ್ಲಿ ಕಾಲ ಬಡ್ಡಿ ದರ. ಗುಣಾಕಾರದಾಗ ನೀವು ಹೆಂಗ್ ಬರೆದ್ರು ಉತ್ತರ ಒಂದೇ ಬರ್ತೈತಿ. ತಲೆ ಇಟ್ಕೋರಿ. ಇಲ್ಲ ಕಾಲ ಈಚೆ ಕಡೆ ಬರ್ದು ಬಡ್ಡಿ ದರ ಆಚೆ ಕಡೆ ಬರೀಲ್ಲ, ಏನು ತೊಂದರೆ ಇಲ್ಲ. ಗುಣಾಕಾರದಾಗ ನೀವು ಏನ್ ಬರೆದ್ರು ತೊಂದರೆ ಇಲ್ಲ, ಅದೇ ಉತ್ತರ ಬರ್ತೈತಿ. ನೋಡಿಲಿ, ನಾನು ಇಲ್ಲಿ ಕಾಲ ಈಚೆ ಕಡೆ ಬರೋದು, ಬಡ್ಡಿ ದರ ಆಚೆ ಕಡೆ ಬರೋದು ಕರೆಕ್ಟೇ, ಬಡ್ಡಿ ಈಚೆ ಕಡೆ ಬರೋದು, 100 ಆಚೆ ಕಡೆ ಬರೋದು ಕರೆಕ್ಟೇ. ಗುಣಾಕಾರದಾಗ ನೀವು ಬೇಕಾದಂಗ ನೀವು ಬರೆದ್ರು ಕರೆಕ್ಟೇ ಇರ್ತದೆ. ಹಿಂದೆ ಬರೋದ್ರು ಕರೆಕ್ಟೇ, ಮುಂದೆ ಬರೋದ್ರು ಕರೆಕ್ಟೇ ಗುಣಾಕಾರದಾಗ. ಉದಾಹರಣೆ ನೋಡ, 2 ಗುಂಡ್ಲೆ 3, 2 3 6 ಕರೆಕ್ಟ್ ಇಲ್ಲ? 6 ಗೊತ್ತಿಲ್ಲ. ಇವು 3 ಈಚೆ ಕಡೆ ಬರಿತೀನಿ, 2 ಆಚೆ ಕಡೆ ಬರಿತೀನಿ, 3 6 ಕರೆಕ್ಟ್ ಐತಿಲ್ಲ? ಗುಣಾಕಾರನ್ಯಾಗ ನೀವು ಹಿಂದ ಮುಂದ ಬರೋದ್ರು ಉತ್ತರ ಬರೋದು ಒಂದ, ಚೇಂಜ್ ಬರಲ್ಲ. ಇದನ್ನ ನೀವು ತಲೆ ಇಟ್ಕೋಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು.
ಇದನ್ನ ಇಡ್ಬೇಕಂತೇನಿಲ್ಲ, ನಾ ಹೆಂಗೆ ಬರ್ದೀನಿ ಹಂಗೆ ಬರಿಬೇಕಂತೇನಿಲ್ಲ, ಸ್ವಲ್ಪ ಹಿಂದ ಮುಂದ ಬರೆದ್ರೂ ನಡಿತೈತಿ. ಆದ್ರೆ ಅಂಶದಾಗಿದ್ದು ಅಂಶದಾಗ ಬರಿಬೇಕು, ಛೇದ್ನಾಗಿದ್ದು ಛೇದ್ನಾಗೇನ ಬರಿಬೇಕು. ಅವು ಗುಣಾಕಾರನಾಗಿರ್ಬೇಕು. ಈಗ ನಾವು ಹೆಂಗೆ ನಾವು ಇವನ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ದೆ. ಇವನು ಬಳಸ್ಕೊಂಡು ನಾವು ಲೆಕ್ಕ ಹೆಂಗೆ ಮಾಡೋದು, ಆ ಮೌಲ್ಯಗಳನ್ನ ಹೆಂಗೆ ತುಂಬಬೇಕು. ಇಲ್ಲಿ ನಾನು ಒಂದು ಸಾಮಾನ್ಯ ಆಗಿರೋದು ಒಂದು ಚಿಕ್ಕದಾಗಿರೋಂಥ ಒಂದು ಉದಾಹರಣೆ ತೊಗೊಂಡಿನಿ. ಉದಾಹರಣೆ ಒಂದೇದ್ದು, ವರ್ಷಕ್ಕೆ ಒಂದು ಲೆಕ್ಕ ಮಾಡಿ ನೋಡೋಣ. ಎಷ್ಟು ಈಸಿ ಲೆಕ್ಕ, ತಿಳ್ಕೊಂಡು ಮಾಡ್ಬೇಕಷ್ಟೆ. ವರ್ಷಕ್ಕೆ ಶೇಕಡ 6 ಅಂದ್ರೆ ಏನು, 100ಕ್ಕೆ 6 ಅನ್ನಂಗೆ. ಆಗ ಹೇಳ್ತಲ್ಲ ಬಡ್ಡಿ ದರ ಇದು, 100ಕ್ಕೆ 6 ಅಂದ್ರೆ ಬಡ್ಡಿ ದರ ಇದು. ಆಮೇಲೆ ಸಾಧಾರಣ ಬಡ್ಡಿ ದರದಲ್ಲಿ, ಬಡ್ಡಿ ದರ ಬಂದು ನೋಡಿ, ಬಡ್ಡಿ ದರ ಇದು. ಬಡ್ಡಿ ದರದಲ್ಲಿ ರೂಪಾಯಿ 300ಕ್ಕೆ ಅಂದ್ರೆ 300 ಇಲ್ಲಿ ಅಸಲಾತು, 300 ರೂಪಾಯಿಗೆ ಬಡ್ಡಿ ದರ ಅದು. 300ಕ್ಕೆ 2.5 ವರ್ಷಗಳಿಗೆ, 2.5 ವರ್ಷ ಇಲ್ಲ, ಎರಡನೇ ಒಂದೊಂದ್ರೆ ಅರ್ಧ ಇಲ್ಲ, 2.5 ವರ್ಷಗಳಿಗೆ ಆಗುವ ಬಡ್ಡಿ ಎಷ್ಟು, ಬಡ್ಡಿ ಕಂಡುಹಿಡಿಬೇಕು. ಬಡ್ಡಿ ಅಂದ್ರೆ ಅದೇ ಸರಳ ಬಡ್ಡಿ, ಒಂದೇ ಸೂತ್ರ. ಬಡ್ಡಿ ಅಂದ್ರೆ ಸರಳ ಬಡ್ಡಿ, ಇದನ್ನು ಕಂಡುಹಿಡಿಬೇಕು. ಮೊದಲು ಏನೇನು ಕೊಟ್ಟಾನ ಅದನ್ನು ಬರೀಬೇಕು, ಅದು ಭಾಳ ಇಂಪಾರ್ಟೆಂಟ್. ನೀವು ಗಣಿತ ಬಿಡಿಸ್ಬೇಕಾಗಿತ್ತಂದ್ರೆ ಮೊದಲು ಏನೇನು ದತ್ತಾಂಶಗಳನ್ನು ಕೊಟ್ಟಾನ ಅದನ್ನು ಬರೀಬೇಕು. ಅದು ಏನೇನು ಬರ್ದಾನ, ಅದನ್ನ ಏನೇನು ಕೊಟ್ಟಾನ ನೋಡು ಅದನ್ನ ಬರೀಬೇಕು. ಒಂದೇದ್ದು ಏನು ಕೊಟ್ಟಾನ ಇಲ್ಲಿ, ಏನು ಕೊಟ್ಟಾನ ಇಲ್ಲಿ, ಬಡ್ಡಿ ದರ ಕೊಟ್ಟಾನ. ಬಡ್ಡಿ ದರ ಎಷ್ಟೈತೆ ಬಡ್ಡಿ ದರ, ಶೇಕಡ 6. ನೆಕ್ಸ್ಟ್ ಇಲ್ಲಿ ಮತ್ತ ಅಸಲು ಕೊಟ್ಟಾನ. ಅಸಲು ಎಷ್ಟು, 300 ರೂಪಾಯಿ ಅದು ಅಸಲು, 300 ರೂಪಾಯಿ ಅದು ಅಸಲ. ನೆಕ್ಸ್ಟ್ ಏನು ಕೊಟ್ಟಾನ, ಕಾಲ ಕೊಟ್ಟಾನ. ಹೌದಲ್ಲ, ಕಾಲ ಕೊಟ್ಟು ಎಷ್ಟು ವರ್ಷ ಕೊಟ್ಟಾನ, 2.5 ವರ್ಷ, 2 ವರ್ಷ 6 ತಿಂಗಳ. ಇದನ್ನ ನಾವು ಇದು ಮಿಶ್ರ ಭಿನ್ನರಾಶಿ ಐತಿ, ಇದನ್ನ ವಿಷಮ ಭಿನ್ನರಾಶಿ ಮಾಡ್ಕೊಳ್ಳೋಣ. ಹೆಂಗ ಮಾಡ್ಕೊಳ್ಳೋದು ಹೇಳು, ಛೇದ ಮತ್ತು ಪೂರ್ಣಾಂಕನ ಗುಣಾಕಾರ ಮಾಡಬೇಕು. 2 4 ಅಂಶನ ಕೂಡಿಸ್ಬೇಕು. 5 ಅಂದ್ರೆ 2ನೇ 5 ವರ್ಷ. 2.5 ವರ್ಷ ಅಂದ್ರೆ 2ನೇ 5 ವರ್ಷ. ಇದು ಕಾಲ. ಇಷ್ಟು ಬರ್ತದ. ನಮಗೇನು ಕಂಡಿಡಿ ಅಂದಾನು, ಸರಳ ಬಡ್ಡಿ. ಸರಳ ಬಡ್ಡಿ ಕಂಡಿಡಿ ಅಂದಾನಿಲ್ಲ, ನೋಡಿಲ್ ಬರತ್ತಿಲ್ಲ. ಆಗೋ ಬಡ್ಡಿ ಎಷ್ಟು, ಬಡ್ಡಿ ಅಂದ್ರೆ ಸರಳ ಬಡ್ಡಿ. ಈಗ ನೋಡ, ಬಡ್ಡಿ ದರ ಕೊಟ್ಟಾನ, ಅಸಲು ಕೊಟ್ಟಾನ, ಕಾಲ ಕೊಟ್ಟಾನ, ಸರಳ ಬಡ್ಡಿ ಕಂಡುಹಿಡಿಬೇಕು. ಸರಳ ಬಡ್ಡಿ ಸೂತ್ರ ಐತಿಲ್ಲ ಆಲ್ರೆಡಿ. ಸರಳ ಬಡ್ಡಿ ಇಸ್ಕೊಳ್ತು ಅಸಲು ಗುಂಡ್ಲೆ ಬಡ್ಡಿ ದರ ಗುಂಡ್ಲೆ ಕಾಲ ಬಾಗಲೆ 100. ಅದನ್ನು ನಾವು ಇಲ್ಲಿ ಬರಿತೀನಿ. ಸರಳ ಬಡ್ಡಿ ಇಸ್ಕೊಳ್ತು ಅಸಲು. ನೆಕ್ಸ್ಟ್ ಗುಂಡ್ಲೆ, ಮತ್ತೇನು ಹೇಳ್ರಿ, ಅಸಲು ಬಡ್ಡಿ ದರ ಗುಂಡ್ಲೆ ಕಾಲ ಬಾಗ್ಲೆ 3. ಈಗ ಈ ಮೌಲ್ಯಗಳೇನದಲ್ಲ, ಈ ಮೌಲ್ಯಗಳನ್ನ ಆ ಸೂತ್ರದೊಳಗೆ ತುಂಬಬೇಕು. ಆ ಸೂತ್ರಗಳನ್ನು ತುಂಬಿಕೊಂಡು ನೀವು ಲೆಕ್ಕ ಮಾಡಬೇಕು. ಒಂದನೇದು ಅಸಲು ಜಾಗದಾಗ ಎಷ್ಟೈತಿದು, 300 ರೂಪಾಯಿ ಅಂದ್ರೆ ಅಸಲು ಜಾಗದಾಗ 300 ಬರ್ಲಿ. ಗುಂಡ್ಲೆ ಬಡ್ಡಿ ದರ 6%, ಶೇಕಡ 6. ಅಂದ್ ಶೇಕಡ ಬರಿಬಾರ್ದಲ್ಲಿ ಲೆಕ್ಕ ಮಾಡಾಗ. ನೆಕ್ಸ್ಟ್ ಮತ್ತೇನು ಬರ್ತೈತಿ, ಗುಂಡ್ಲೆ ಕಾಲ ಎಷ್ಟೈತಿ, 2ನೇ 5. ಕಾಲ 2ನೇ 5. ಈಗ ನಾವೇನು ಮಾಡೋಣಪ್ಪ ಅಂದ್ರೆ ಬಾಗ್ಲೆ 100. 2 ಕೆಳಗಡೆ ಬರ್ತದೆ, ಛೇದ್ನಾಗೈತಿ, ಛೇದ್ನಾಗ ಇಡ್ಬೇಕು ಅದನ್ನ. ಹೌದಲ್ಲ, ಇಲ್ಲಿ ಗುಣಾಕಾರ ಐತಿಲ್ಲ, ಇದಕ್ಕೆ ಗುಣಾಕಾರ ಐತಿ. 2ನೇ 5 ಗುಣಾಕಾರನಾಗ ಐತಿ ಅಂದ್ರೆ ಇದು ಛೇದ್ ಇದ್ದಿದ್ದು ಛೇದ್ನಾಗನ ಬರ್ತೈತಿ, ಅಂಶನಾಗ ಇದ್ದಿದ್ದು ಅಂಶದಾಗ ಬರ್ತೈತಿ. ಅಕಸ್ಮಾತ್ ಭಾಗಾಕಾರ ಇತ್ತಂದ್ರ ಏನ್ ಮಾಡ್ಬೇಕು,
ಅದ್ಲಿ ಬದ್ಲಿ ಮಾಡೋದು. ಅಂಶ ಇದ್ದು ಛೇದ್ ಹಾಕಿತ್ತು, ಛೇದ್ ಇದ್ದು ಅಂಶ ಹಾಕತಿ. ಹೌದು, ಅದ್ಲಿ ಬದ್ಲಿ ಆಗ್ತದೆ. ಇಲ್ಲಿ ಗುಣಾಕಾರ ಐತಂದ್ರ ಛೇದ್ ಇದ್ದು ಛೇದ್ನಾಗ ಇರ್ತೈತಿ, ಅಂಶ ಇದ್ದು ಅಂಶನಾಗ ಇರ್ತೈತಿ ಅಂತೇಳಿ ಇಟ್ಕೋರಿ. ಈಗ ನಾವೇನ್ ಮಾಡೋದನ್ನ ನಾವು ಫುಲ್ ಇಲ್ಲಿ ತನಕ ನಾವು ಗೆರೆ ಹೊಡ್ಕೊಂಡು ಇವನ್ ತೆಗೆದ್ಬಿಡೋನು, ಕೆಳಗಡೆ ಗುಣಾಕಾರನಾಗ ಬರ್ತೈತಿ ಅಷ್ಟ. ಗುಣಾಕಾರ ಐತಿ, ಗುಣಾಕಾರನೇ ಛೇದ್ನಾಗ ಇರ್ತೈತಿ, ಅಂಶನಾಗ ಇರ್ತೈತಿ ಗುಣಾಕಾರ ಇತ್ತ ಅಂದ್ರ. ಹೇಳ್ತಾರತ್ತ ರೈಟ್. ಈಗ ನೀವು ಇಲ್ಲಿ ಲೆಕ್ಕ ಮಾಡ್ಬೋದು. ಇಲ್ಲಿ ಕಡ್ತಾ ಹೊಡಿಬೇಕ. ಮೊದ್ಲಿಗೆ ಏನು ಮಾಡಂದ್ರ ನಿಮ್ಗೆ ಕಡ್ತಾ ಹೊಡಿದ್ ಕಲ್ತಿರಿ ಎಲ್ಲಾರು? ಹಾ, ಕಡ್ತಾ ಹೊಡಿ. ಯಾರು ಕಡ್ತಾ ಹೊಡಿತೀರಿ ಇದನ್ನ? ಗುರಾಜ್ ಹೊಡಿತಿ ಬಾ. ಕಡ್ತಾ ಹೊಡೆದು ಗುಣಾಕಾರ ಮಾಡಿ ಇಡ್ಬೇಕ. ತಗೋ. ಇದನ್ನು ಕಡ್ತಾ ಹೊಡಿಬೇಕು. ಇನ್ನು ಎರಡೊಂದು ಐದ್ಲ ಇದನ್ನ ಹೊಡಿಬೇಕಲ್ಲ ಮತ್ ಮ್ಯಾಗ. ಗುಣಾಕ ರೈಟ್. ಕೆಳಗಡೆ ಒಂದು ಇದು ಬರಿಬಾರ್ದು, ಕೆಳಗಡೆ ಒಂದು ಬರಿಬಾರ್ದು. ಹೌದಲ್ಲ? ರೈಟ್, ಕರೆಕ್ಟ್. ಈಗ ಗುಣಾಕಾರ ಇತ್ತಂದ್ರ ನೀವು ಮೇಗ ಕೆಳಗಡೆ ಯಾವ್ದು ಬೆಕ್ಕದ ಕಡ್ತಾ ಹೊಡಿಬಹುದು. ಗುಣಾಕಾರ ಇದ್ದು ಅಂದ್ರ ಕೂಡ್ಸುದು ಕಳಿದು ಚಿಹ್ನೆ ಇತ್ತು ಅಂದ್ರೆ ಕಡ್ತಾ ಹೊಡ್ಯಾಕ ಬರೋದಲ್ಲ. ಕೆಳಗಡೆನು ಗುಣಾಕಾರ ಬೇಕು, ಮೇಲ್ಗಡೆನು ಗುಣಾಕಾರ ಬೇಕು. ನೀವು ನೋಡಲಿ, 2ಲ್ಲೇ 6 ಕೊಡ್ದಾನ ಕಡ್ತಾ, ಇಲ್ಲಿ 100ಕ್ಕ 300 ಕೊಡ್ದಾನ ಕಡ್ತಾ. ನೋಡು, ನೀವು ಮ್ಯಾಗ ಕೆಳಗೆ ಬೇಕಾದಂಗೆ ಕಡ್ತಾ ಹೊಡ್ರಿ. ಗುಣಾಕಾರ ಇತ್ತಂದ್ರ ಬೇಕಾದ ಸಂಖ್ಯೆ ಕಡ್ತಾ ಹೊಡಿರಿ. ಹೌದಾ? ಈ ಕಡ್ತಾ ಹೊಡೆದ್ಮ್ಯಾಗ ಏನಾಯ್ತು? 0 2 ಇಲ್ಲಿ 2 0 ಕಡ್ತಾಗೈತಿ, ಇಲ್ಲಿ 2 0 ಕಡ್ತಾಗೈತಿ, ಹೋಯ್ತದ. ಇಲ್ಲಿ 2 1 2 ಹೊಡ್ದಾನ, ಇಲ್ಲಿ 2 3 6 ಹೊಡ್ದಾನ. ಈ ಮೇಲ್ಗಡೆ ಎಷ್ಟು ಉಳಿತು? 3 3 5. ಅಂಶದಾಗ 3 ಸಂಖ್ಯೆಗಳು ಉಳಿದಾವ. 3 3 5. 3 3 9, 9 5 45. ಟೋಟಲ್ 45 ರೂಪಾಯಿಗಳು. ಇದು ಬಡ್ಡಿ. 2.5 ವರ್ಷಕ್ಕೆ ಬಡ್ಡಿ ಎಷ್ಟಂತಂದ್ರ 45 ರೂಪಾಯಿಗಳು. ಹೇಳ್ದರ್ತೈತ? ಹೆಂಗ್ ಲೆಕ್ಕ ಮಾಡೋಕ್ ಬರ್ತೈತ? ಕಡ್ತಾ ಹೊಡಿಬೇಕು. ನಿಮ್ ಕಡ್ತಾ ಹೊಡಿದ ಕಲಿಸೈತಿ, ಎಲ್ಲರಿಗೂ ಬರತೈತಿ. ಕಡ್ತಾ ಹೊಡಿಬೇಕು. ಅದನ್ನ ಕಡ್ತಾ ಹೊಡಿಯುತ್ತಾನ. ನೀವು ತಪ್ಪು ಮಾಡ್ತಾನ ಗಣಿತ ಬರೋದಿಲ್ಲ. ನೀವೆಲ್ಲರೂ ಎಂತ ಗೊತ್ತ್ರಿ, ತಪ್ಪಾಯ್ತು ಅಂತ ಬಾಯಿ ತರ್ಕೊಂಡ್ ಕುಂದ್ರಬೇಡ್ರಿ ಯಾರು. ನೀವು ಎಷ್ಟು ತಪ್ಪು ಮಾಡ್ತಿರ್ಲ ಅಷ್ಟು ಗಣಿತ ಪರ್ಫೆಕ್ಟ್ ಆಗ್ತೀರಿ ನೀವು ಅಂತೇಳಿ ಇಟ್ಕೊಂಡ್ಬಿಡ್ರಿ. ನೀವು ಎಷ್ಟು ತಪ್ಪು ಮಾಡ್ತೀರಿ, ಈ ಸೈಕಲ್ ಕಲಿತಿರ್ತೀರಿ, ಎಷ್ಟು ಸರ ಬೀಳ್ತೀರಿ, ಎಷ್ಟು ಸರ ಹೇಳ್ತೀರಿ, ಎಷ್ಟು ಸರ ಕಾಲು ಹೊಡ್ಕೋತೀರಿ, ಬಿಡ್ತೀರಿನ ಸೈಕಲ್ ತುಳಿದ ವಾಟ ಬಿಡುದಿಲ್ಲ. ಅದನ್ನ ಹಂಗಿದನು ಗಣಿತ ಅಂದ್ರ ತಪ್ಪಾಕವು. ತಪ್ಪಾಗ್ಲಿ, ಎಷ್ಟು ತಪ್ಪು ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಆಗ್ತೀರಿ ಗಣಿತನ್ಯಾಗ. ಲೆಕ್ಕ ಮಾಡೋಕ್ ಮೊದಲ ತಪ್ಪೋ ಸರಿನೋ ಮೊದಲು ಲೆಕ್ಕ ಮಾಡ್ರಿ. ತಂದು ತೋರ್ಸ್ರಿ ನಮಗೆ, ನಾವು ಚೆಕ್ ಮಾಡ್ತೇವೆ. ಎಲ್ಲಿ ತಪ್ಪಾಗೈತೆ ಹೇಳ್ತೇವೆ, ನಿಮ್ಗೆ ತಿಳಿದೈತಿ. ನೀವು ಎಲ್ಲಿ ತಪ್ಪು ಮಾಡಿರೋ ತಿಳಿದೈತಿ. ಹೇಳ್ದಾರ್ದ ನಿಮ್ಗೆ ಹಂಗ ಪ್ರತಿಯೊಂದು ಹಂಗ. ನೀವು ಈಸ್ ಕಲಿಯಾಕೆ ಹೋಗ್ತೀರಿ, ಈಸ್ ಕಲಿಯಾಕೆ ಹೋದಾಗ ಒಮ್ಮೆ ನೀರ ಜುಗ್ಕೊಂಡು ಈಸ್ ದಂಡಿ ಬಂದ್ಬಿಡ್ತೀರೇನ? ಎಷ್ಟು ನೀರು ಕುಡಿತೀರಿ? ಎಂಥ ನೀರು ಇರ್ತದೋ ಏನು, ಘಾಟ್ ನೀರು ಕುಡಿತೀರಿ. ಈಸು ಮುಂದೆ ಕುಡಿತೀರಲ್ಲ, ನೀರು ಕುಡಿತೀರಿ, ಕಣ್ಣು ಕೆಂಪಾಕಾವು, ಕೆಮ್ತೀರಿ, ಹೌದು, ಅಂಜುತ್ತೀರಿ, ಎಲ್ಲ ಆಕತಿ. ಆಮೇಲೆ ಅದು ಈಸು ಬರೋದು ನಿಮ್ಗೆ ಈಸಾಡಕ. ಹಂಗ ಇದನ್ನು ಗಣಿತ ಅಂದ್ರ ಹಂಗ ಈಸ್ ಕಲ್ತಂಗ, ಸೈಕಲ್ ತುಳ್ದಂಗ ಗಣಿತ ಅಂದ್ರ ಒಮ್ಮೆ ಬರುದಿಲ್ಲ, ಪ್ರಾಕ್ಟೀಸ್ ಬೇಕು. ಬರ್ತೈತ? ಮನ್ಯಾಗ ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಮನ್ಯಾಗೂ ಪ್ರಾಕ್ಟೀಸ್ ಆಗ್ಬೇಕು. ಒಂದು ಲೆಕ್ಕ ನಾವು ತಿಳಿಸಿದೇವ ಅಂದ್ರೆ 10 ಲೆಕ್ಕ ಮನ್ಯಾಗ ಬಿಡಿಸ್ಬೇಕು. ಹೇಳೋದರ್ದತ್ತ? ಈಗ ಈ ಲೆಕ್ಕ ಬರ್ಕೋರಿ, ಬರ್ಕೊಂಡು ಏನು ಮಾಡ್ರಿ, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದು ಆಮೇಲೆ ಇದ್ರ ಜೊತೆಗೆ ಇನ್ನೂ ಕೆಲವಷ್ಟು ಲೆಕ್ಕಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಯ್ತಾ? ಬರ್ಕೋರಿ ಎಲ್ಲರೂ.